Hello friends, I am Dr. Shamshuddin. I welcome you financial education and investment awareness classes. In this class, I am going to discuss investment goals. Let us begin the class. Investment goals, ಹೂಡಿಕೆ ಗುರಿಗಳು. Wealth preservation. The objective of wealth preservation is to protect your capital from erosion due to inflation or unforeseen financial events while maintaining its value. ಸಂಪತ್ತಿನ ಸಂರಕ್ಷಣೆ. ಸಂಪತ್ತಿನ ಸಂರಕ್ಷಣೆಯ ಉದ್ದೇಶವು ನಿಮ್ಮ ಬಂಡವಾಳವನ್ನು ರಕ್ಷಿಸುವುದು. ಹಣದುಬ್ಬರ ಅಥವಾ ಅದರ ಮೌಲ್ಯವನ್ನು ಉಳಿಸಿಕೊಳ್ಳುವಾಗ ಅನಿರೀಕ್ಷಿತ ಹಣಕಾಸಿನ ಘಟನೆಗಳಿಂದಾಗಿ ಸವೆತದಿಂದ ಕಾಪಾಡುವುದು. ಕ್ಯಾಪಿಟಲ್ ಅಪ್ರಿಸಿಯೇಷನ್. Capital appreciation focuses on generating growth by investing in assets that have the potential to increase in value over time. ಬಂಡವಾಳದ ಮೆಚ್ಚುಗೆ. ಬಂಡವಾಳದ ಮೆಚ್ಚುಗೆಯು ಸ್ವತ್ತುಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಬೆಳವಣಿಗೆಯನ್ನು ಉತ್ಪಾದಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಅದು ಕಾಲಾನಂತರದಲ್ಲಿ ಮೌಲ್ಯವನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ಕಮ್ ಜನರೇಷನ್. ಇನ್ಕಮ್ ಜನರೇಷನ್ ಇನ್ವಾಲ್ವ್ಸ್ ಇನ್ವೆಸ್ಟಿಂಗ್ ಇನ್ ಅಸೆಟ್ಸ್ that provide regular income such as dividend paying stocks, bonds or rental properties. ಆದಾಯ ಉತ್ಪಾದನೆ. ಆದಾಯ ಉತ್ಪಾದನೆಯು ನಿಯಮಿತವಾಗಿ ಒದಗಿಸುವ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದನ್ನು ಒಳಗೊಂಡಿರುತ್ತದೆ. ಲಾಭಾಂಶ ಪಾವತಿಸುವ ಸ್ಟಾಕ್ಗಳು, ಬಾಂಡ್ಗಳು ಅಥವಾ ಬಾಡಿಗೆ ಗುಣಲಕ್ಷಣಗಳಂತಹ ಆದಾಯ. ರಿಟೈರ್ಮೆಂಟ್ ಪ್ಲಾನಿಂಗ್. This goal involves saving and investing with the aim of building a nest to support your lifestyle during retirement. ನಿವೃತ್ತಿ ಯೋಜನೆ. ಈ ಗುರಿಯು ನಿವೃತ್ತಿಯ ಸಮಯದಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬೆಂಬಲಿಸಲು ಮನೆ ನಿರ್ಮಿಸುವ ಗುರಿಯೊಂದಿಗೆ ಉಳಿತಾಯ ಮತ್ತು ಹೂಡಿಕೆಯನ್ನು ಒಳಗೊಂಡಿರುತ್ತದೆ. ಎಜುಕೇಷನ್ ಫಂಡಿಂಗ್. Investing for education aims to accumulate funds to finance the education expenses of yourself or your children. ಶಿಕ್ಷಣ ನಿಧಿ. ಶಿಕ್ಷಣಕ್ಕಾಗಿ ಹಣಕಾಸು ಒದಗಿಸಲು ಹಣವನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿದೆ. ಮೇಜರ್ ಪರ್ಚೇಸ್. Saving and investing for a major purchase such as buying a house or a car involves setting aside funds to achieve that specific goal. ಪ್ರಮುಖ ಖರೀದಿ. ಮನೆ ಅಥವಾ ಕಾರನ್ನು ಖರೀದಿಗಾಗಿ ಹಣವನ್ನು ಮೀಸಲಿಡುವುದನ್ನು ಉಳಿತಾಯ ಮತ್ತು ಹೂಡಿಕೆಯ ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಒಳಗೊಂಡಿರುತ್ತದೆ. Philanthropy. Some investors have a goal of making a positive impact on society by donating to charitable causes or establishing foundations. ಪರೋಪಕಾರ. ಕೆಲವು ಹೂಡಿಕೆದಾರರು ದತ್ತಿ ಉದ್ದೇಶಗಳಿಗೆ ದೇಣಿಗೆ ನೀಡುವ ಮೂಲಕ ಅಥವಾ ಅಡಿಪಾಯಗಳನ್ನು ಸ್ಥಾಪಿಸುವ ಮೂಲಕ ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಗುರಿಯನ್ನು ಹೊಂದಿರುತ್ತಾರೆ. ಟೈಮ್ ಫ್ರೇಮ್. The time frame for your investment goals is an important consideration. Short-term goals 1 to 3 years may require more stable and liquid investments, while long-term goals more than 10 years may allow for more aggressive investment strategies. ಸಮಯದ ಚೌಕಟ್ಟು. ನಿಮ್ಮ ಹೂಡಿಕೆಯ ಗುರಿಗಳ ಸಮಯದ ಚೌಕಟ್ಟು ಒಂದು ಪ್ರಮುಖ ಪರಿಗಣನೆಯಾಗಿದೆ. ಅಲ್ಪಾವಧಿಯ ಗುರಿಗಳಿಗೆ 1 ರಿಂದ 3 ವರ್ಷಗಳು ಹೆಚ್ಚು ಸ್ಥಿರ ಮತ್ತು ದೃಢ ಹೂಡಿಕೆಗಳು ಬೇಕಾಗಬಹುದು, ಆದರೆ ದೀರ್ಘಾವಧಿಯ ಗುರಿಗಳು 10 ರಿಂದ ಹೆಚ್ಚಿನ ವರ್ಷಗಳು ಹೆಚ್ಚು ಆಕ್ರಮಣಕಾರಿ ಹೂಡಿಕೆ ತಂತ್ರಗಳಿಗೆ ಅವಕಾಶ ನೀಡಬಹುದು. Assessing risk profile. Understanding your risk profile is crucial in aligning your investments with your comfortable level. A risk profile typically takes into account factors such as your financial situation, investment knowledge, time horizon,
and tolerance for risk. It helps determine whether you are a conservative, moderate, or aggressive investor. ಅಪಾಯದ ಪ್ರೊಫೈಲ್ ಮೌಲ್ಯಮಾಪನ ನಿಮ್ಮ ಹೂಡಿಕೆಗಳನ್ನು ಜೋಡಿಸುವಲ್ಲಿ ನಿಮ್ಮ ಅಪಾಯದ ಪ್ರೊಫೈಲ್ ಅನ್ನು ಅರ್ಥ ಮಾಡಿಕೊಳ್ಳುವುದು ನಿರ್ಣಾಯಕವಾಗಿದೆ. ನಿಮ್ಮ ಆರಾಮ ಮಟ್ಟದೊಂದಿಗೆ ಅಪಾಯದ ಪ್ರೊಫೈಲ್ ಸಾಮಾನ್ಯವಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ, ಹೂಡಿಕೆ ಜ್ಞಾನ, ಸಮಯದ ಹಾರಿಜಾನ್ ಮತ್ತು ಅಪಾಯದ ಸಹಿಷ್ಣುತೆಯಂತಹ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ನೀವು ಸಂಪ್ರದಾಯವಾದಿ, ಮಧ್ಯಮ ಅಥವಾ ಆಕ್ರಮಣಕಾರಿ ಹೂಡಿಕೆದಾರರೇ ಎಂಬುದನ್ನು ನಿರ್ಧರಿಸಲು ಇದು ಸಹಾಯ ಮಾಡುತ್ತದೆ. MCQ questions and answers. ಮೊದಲೇ ಕ್ವಶನ್, ವಾಟ್ ಈಸ್ ದಿ ಪ್ರೈಮರಿ ಗೋಲ್ ಆಫ್ ಕನ್ಸರ್ವೇಟಿವ್ ಇನ್ವೆಸ್ಟರ್? ಆಪ್ಷನ್ಸ್: ಎ, ಮ್ಯಾಕ್ಸಿಮೈಸಿಂಗ್ ರಿಟರ್ನ್ಸ್ ಎಟ್ ಆಲ್ ಕಾಸ್ಟ್ಸ್. ಬಿ, ಮಿನಿಮೈಸಿಂಗ್ ರಿಸ್ಕ್ ಆ್ಯಂಡ್ ಪ್ರಿಸರ್ವಿಂಗ್ ಕ್ಯಾಪಿಟಲ್. ಸಿ, ಅಚೀವಿಂಗ್ ಲಾಂಗ್ ಟರ್ಮ್ ಗ್ರೋತ್. ಡಿ, ಸ್ಪೆಕ್ಯುಲೇಟಿಂಗ್ ಆನ್ ಮಾರ್ಕೆಟ್ ಟ್ರೆಂಡ್ಸ್. ಸಂಪ್ರದಾಯವಾದಿ ಹೂಡಿಕೆದಾರರ ಪ್ರಾಥಮಿಕ ಗುರಿ ಏನು? ಎ, ಎಲ್ಲ ವೆಚ್ಚದಲ್ಲಿ ಆದಾಯವನ್ನು ಹೆಚ್ಚಿಸುವುದು. ಬಿ, ಅಪಾಯವನ್ನು ಕಡಿಮೆ ಮಾಡುವುದು ಮತ್ತು ಬಂಡವಾಳವನ್ನು ಸಂರಕ್ಷಿಸುವುದು. ಸಿ, ದೀರ್ಘಾವಧಿಯ ಬೆಳವಣಿಗೆಯನ್ನು ಸಾಧಿಸುವುದು. ಡಿ, ಮಾರುಕಟ್ಟೆಯ ಪ್ರವೃತ್ತಿಗಳ ಮೇಲೆ ಊಹಿಸುವುದು. ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಗೋಲ್ ಆಫ್ ಆನ್ ಅಗ್ರೆಸಿವ್ ಇನ್ವೆಸ್ಟರ್? ಆಪ್ಷನ್ಸ್: ಎ, ಟು ಫೋಕಸ್ ಆನ್ ಶಾರ್ಟ್ ಟರ್ಮ್ ರಿಟರ್ನ್ಸ್ ವಿತ್ ಹೈ ರಿಸ್ಕ್. ಬಿ, ಟು ಜನರೇಟ್ ಸ್ಟಡಿ ಇನ್ಕಮ್ ವಿತ್ minimal fluctuations. C, to preserve capital with low risk investments. D, to minimize taxes on investments. ಆಕ್ರಮಣಕಾರಿ ಹೂಡಿಕೆದಾರರ ಗುರಿಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಎ, ಹೆಚ್ಚಿನ ಅಪಾಯದೊಂದಿಗೆ ಅಲ್ಪಾವಧಿಯ ಆದಾಯಗಳ ಮೇಲೆ ಕೇಂದ್ರೀಕರಿಸಲು. ಬಿ, ಕನಿಷ್ಠ ಏರಿಳಿತಗಳೊಂದಿಗೆ ಸ್ಥಿರ ಆದಾಯವನ್ನು ಸೃಷ್ಟಿಸಲು. ಸಿ, ಕಡಿಮೆ ಅಪಾಯದ ಹೂಡಿಕೆಗಳನ್ನು ಬಂಡವಾಳವನ್ನು ಸಂರಕ್ಷಿಸಲು. ಡಿ, ಹೂಡಿಕೆಯ ಮೇಲಿನ ತೆರಿಗೆಗಳನ್ನು ಕಡಿಮೆ ಮಾಡಲು. ವಾಟ್ ಈಸ್ ದ ಮೇನ್ ಗೋಲ್ ಆಫ್ ಅ ರಿಟೈರ್ಮೆಂಟ್ ಫೋಕಸ್ಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ? ಆಪ್ಷನ್ಸ್: ಎ, ಟು ಮ್ಯಾಕ್ಸಿಮೈಸ್ ಶಾರ್ಟ್ ಟರ್ಮ್ ರಿಟರ್ನ್ಸ್. ಬಿ, ಟು ಅವಾಯ್ಡ್ ವೆಲ್ತ್ ಫಾರ್ ಫ್ಯೂಚರ್ ರಿಟೈರ್ಮೆಂಟ್ ಇನ್ಕಮ್. ಸಿ, ಟು ಇನ್ವೆಸ್ಟ್ ಇನ್ ಹೈಲಿ ಸ್ಪೆಕ್ಯುಲೇಟಿವ್ ಅಸೆಟ್ಸ್. ಡಿ, ಟು ಮಿನಿಮೈಸ್ ಟ್ಯಾಕ್ಸ್ ಲಯಬಿಲಿಟೀಸ್. ನಿವೃತ್ತಿ ಕೇಂದ್ರಿತ ಹೂಡಿಕೆ ತಂತ್ರದ ಮುಖ್ಯ ಗುರಿ ಏನು? ಎ, ಅಲ್ಪಾವಧಿಯ ಆದಾಯವನ್ನು ಗರಿಷ್ಠಗೊಳಿಸಲು. ಬಿ, ಭವಿಷ್ಯದ ನಿವೃತ್ತಿ ಆದಾಯಕ್ಕಾಗಿ ಸಂಪತ್ತನ್ನು ನಿರ್ಮಿಸಲು. ಸಿ, ಹೆಚ್ಚು ಊಹಾತ್ಮಕ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು. ಡಿ, ತೆರಿಗೆ ಹೊಣೆಗಾರಿಕೆಗಳನ್ನು ಕಡಿಮೆ ಮಾಡಲು. Which of the following investment goals is focused on generating income through dividends or interest payments? Option A, growth investing. B, income investing. C, value investing. D, speculative investing. ಈ ಕೆಳಗಿನ ಯಾವ ಹೂಡಿಕೆ ಗುರಿಗಳು ಲಾಭಾಂಶಗಳು ಮತ್ತು ಅಥವಾ ಬಡ್ಡಿ ಪಾವತಿಗಳ ಮೂಲಕ ಆದಾಯವನ್ನು ಗಳಿಸುವುದರ ಮೇಲೆ ಕೇಂದ್ರೀಕೃತವಾಗಿವೆ? ಆಪ್ಷನ್ಸ್: ಎ, ಬೆಳವಣಿಗೆ ಹೂಡಿಕೆ. ಬಿ, ಆದಾಯ ಹೂಡಿಕೆ. ಸಿ, ಮೌಲ್ಯದ ಹೂಡಿಕೆ. ಡಿ, ಊಹಾತ್ಮಕ ಹೂಡಿಕೆ. ವಾಟ್ ಈಸ್ ದಿ ಪ್ರೈಮರಿ ಗೋಲ್ ಆಫ್ ಸೋಷಿಯಲಿ ರೆಸ್ಪಾನ್ಸಿಬಲ್ ಇನ್ವೆಸ್ಟಿಂಗ್, ದಟ್ ಈಸ್ SRI? ಆಪ್ಷನ್ಸ್: ಎ, ಮ್ಯಾಕ್ಸಿಮೈಸಿಂಗ್ ಫೈನಾನ್ಷಿಯಲ್ ರಿಟರ್ನ್ಸ್ ವಿತ್ ಎನಿ ಸ್ಟ್ರಾಟಜಿ. ಬಿ, ಅಚೀವಿಂಗ್ ಫೈನಾನ್ಷಿಯಲ್ ಗೋಲ್ಸ್ ವೈಲ್ ಕನ್ಸಿಡರಿಂಗ್ ಎನ್ವೈರ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್ಸ್. ಸಿ, focusing only on short-term market trends. D, investing in government bonds to reduce risk. ಸಾಮಾಜಿಕವಾಗಿ ಜವಾಬ್ದಾರಿಯುತ ಹೂಡಿಕೆಯ ಅಂದರೆ SRI ಪ್ರಾಥಮಿಕ ಗುರಿ ಏನು? ಆಪ್ಷನ್ಸ್: ಎ, ಯಾವುದೇ ತಂತ್ರದೊಂದಿಗೆ ಹಣಕಾಸಿನ ಆದಾಯವನ್ನು ಗರಿಷ್ಠಗೊಳಿಸುವುದು. ಬಿ, ಪರಿಸರ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಪರಿಗಣಿಸುವಾಗ ಹಣಕಾಸಿನ ಗುರಿಗಳನ್ನು ಸಾಧಿಸುವುದು. ಸಿ, ಅಲ್ಪಾವಧಿಯ ಮಾರುಕಟ್ಟೆ ಪ್ರವೃತ್ತಿಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವುದು. ಡಿ, ಅಪಾಯವನ್ನು ಕಡಿಮೆ ಮಾಡಲು ಸರ್ಕಾರಿ ಬಾಂಡುಗಳಲ್ಲಿ ಹೂಡಿಕೆ ಮಾಡುವುದು. ವಾಟ್ ಈಸ್ ದಿ ಗೋಲ್ ಆಫ್ ಡೈವರ್ಸಿಫಿಕೇಷನ್ ಇನ್ ಆನ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ? ಆಪ್ಷನ್ಸ್: ಎ, ಟು ಕಾನ್ಸಂಟ್ರೇಟ್ ಆಲ್ ಇನ್ವೆಸ್ಟ್ಮೆಂಟ್ಸ್ ಇನ್ ಒನ್ ಸೆಕ್ಟರ್. ಬಿ,
to reduce risk by spreading investments across different asset classes. C. To focus on high risk, high return stocks. D. To maximize the chances of short term gains. ಹೂಡಿಕೆ ಬಂಡವಾಳದಲ್ಲಿ ವೈವಿಧ್ಯೀಕರಣದ ಗುರಿ ಏನು? ಎ. ಎಲ್ಲ ಹೂಡಿಕೆಗಳನ್ನು ಒಂದೇ ವಲಯದಲ್ಲಿ ಕೇಂದ್ರೀಕರಿಸಲು. ಬಿ. ವಿವಿಧ ಆಸ್ತಿ ವರ್ಗಗಳಲ್ಲಿ ಹೂಡಿಕೆಗಳನ್ನು ಹರಡುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಲು. ಸಿ. ಹೆಚ್ಚಿನ ಅಪಾಯದ ಹೆಚ್ಚಿನ ಆದಾಯದ ಷೇರುಗಳ ಮೇಲೆ ಕೇಂದ್ರೀಕರಿಸಲು. ಡಿ. ಅಲ್ಪಾವಧಿಯ ಲಾಭಗಳ ಸಾಧ್ಯತೆಗಳನ್ನು ಗರಿಷ್ಠಗೊಳಿಸಲು. MCQ ಕ್ವಶನ್ಸ್ಗಳ ಆನ್ಸರ್ಸ್. ಮೊದಲೇ ಕ್ವಶನ್ನು ಬಿ. ಮಿನಿಮೈಸಿಂಗ್ ರಿಸ್ಕ್ ಆ್ಯಂಡ್ ಪ್ರಿಸರ್ವಿಂಗ್ ಕ್ಯಾಪಿಟಲ್. ಕ್ವಶನ್ ನಂಬರ್ 2. ಆನ್ಸರ್ ಎ. ಟು ಫೋಕಸ್ ಆನ್ ಶಾರ್ಟ್ ಟರ್ಮ್ ರಿಟರ್ನ್ಸ್ ವಿತ್ ಹೈ ರಿಸ್ಕ್. ಕ್ವಶನ್ ನಂಬರ್ 3. ಆನ್ಸರ್ ಬಿ. ಟು ಬಿಲ್ಡ್ ವೆಲ್ತ್ ಫಾರ್ ಫ್ಯೂಚರ್ ರಿಟೈರ್ಮೆಂಟ್ ಇನ್ಕಮ್. ಕ್ವಶನ್ ನಂಬರ್ 4. ಆನ್ಸರ್ ಬಿ. ಇನ್ಕಮ್ ಇನ್ವೆಸ್ಟಿಂಗ್. Question number 5. Answer B. Achieving financial goals while considering environmental and social impacts. Thanks for watching. Jnanameva Jayate. Jai Hind.